ತ್ಯಾಜ್ಯ ವಿಲೇವಾರಿ ವಾಹನ ಬಾಲಕಿ ಮೇಲೆ ಹರಿದ ಪರಿಣಾಮ 6 ವರ್ಷದ ಕಂದಮ್ಮ ಬಲಿಯಾದ ಪ್ರಕರಣ ವಾಣಿಜ್ಯ ನಗರಿಯಲ್ಲಿ ನಡೆದಿದೆ. ಸರ್, ಇವತ್ತು ಬೆಳಗಿನ ಜಾವ ಕಸ ಸಂಗ್ರಹಣಾ ಗಾಡಿ ಬಂದು ನಿಂತಂಥ ಹುಡುಗಿಗೆ ಗಾಡಿಯನ್ನು ಬಡಿಸಿ ಹುಡುಗಿ ಆಯ ತಪ್ಪಿ ಚಕ್ರದಲ್ಲಿ ಬಿದ್ದಾಗ ತನ್ನ ನೋಡ್ಲಾರ್ದನ ಗಾಡಿ ಸ್ಪೀಡಾಗಿ ಸ್ಥಿತಿಯಾಗಿ ಸ್ಪೀಡಾಗಿ ಹೊಡ್ಕೊಂಡೋಗ್ಯಾನ. ಆ ಹುಡುಗಿ ಕೂಡ ಏನು ಸೈಡ್ ನಿಂತಂಥ ಹುಡುಗಿಗೆ ಮೊದಲು ಬಂದು ಗಾಡಿ ಬಡ್ದೈತಿ. ನಂತರ ಗಾಡಿನ ಸ್ಪೀಡಾಗಿ ಹೊಡ್ಕೊಂಡೋಗ್ಯಾನ. ಹುಡುಗಿ ಸ್ಥಳದಲ್ಲಿ ಮೃತಪಟ್ಟಾಳ. ಹೌದು, ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರದ ನಿವಾಸಿಯಾದ ಹಮೀದಾ ಬಾನು ಕವಾಡೆ ಎಂಬ ಬಾಲಕಿಯು ರಸ್ತೆಯಲ್ಲಿ ಸಂಚರಿಸುತ್ತಿರುವಾಗ ಏಕಾಏಕಿ ಆಟೋ ಟಿಪ್ಪರ್ ವಾಹನ ಬಾಲಕಿಗೆ ಗುದ್ದಿದ ಹಾಗೂ ವಾಹನದ ಚಕ್ರಕ್ಕೆ ಬಾಲಕಿ ಸಿಲುಕಿರುವ ಮನಕಲುಕುವ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಲಭ್ಯವಾಗಿವೆ. ಚಾಲಕನ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೂಡಲೇ ಚಾಲಕನ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಪೋಷಕರು ಆಗ್ರಹಿಸಿದ್ದಾರೆ. ಇನ್ನು ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ನಿತ್ಯ ಒಂದಲ್ಲ ಒಂದು ಅಹಿತಕರ ಘಟನೆಗಳು ನಡೆಯುತ್ತಲೇ ಇವೆ. ಇದಕ್ಕೆ ಸಂಬಂಧಪಟ್ಟಂತೆ ರಸ್ತೆ ಅಪರಾಧಗಳು ತಡೆಗಟ್ಟುವಲ್ಲಿ ರಸ್ತೆ ಸುರಕ್ಷತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಾಗಿದೆ. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.